ಅಪ್ಪರು ಈಗ ಕಲಿಕೇರಿಯಲ್ಲಿ ಗುರುಮಲ್ಲಾರಧ್ಯರ ಒಂದು ಅನುಭವ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೀರಿ. ಅನುಭವ ಜಾತ್ರೆಯ ಪ್ರಯುಕ್ತವಾಗಿ ಇಂದು ಶ್ರೀಮಠದಲ್ಲಿ ಪುರಾಣವೂ ಕೂಡ ಪ್ರಾರಂಭ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಪುರಾಣ ಯಾವ ರೀತಿಯಾಗಿರ್ತಕ್ಕಂಥ ಪುರಾಣ, ಯಾರ ಪುರಾಣವನ್ನು ಪ್ರಾರಂಭಿಸ್ತಾ ಇದ್ದೀರ ಪುರ ಅಂತಕ್ಕಂಥ ಸ್ವಲ್ಪ ವಿಷಯವನ್ನು ತಿಳಿಸ್ಕೊಡ್ತೀರಿ? ಕಲಿಕೇರಿಯ ಗುರು ಮಲ್ಲಾರಾಧ್ಯ ಸಂಸ್ಥಾನ ಹಿರೇಮಠ ಇದು ಐತಿಹಾಸಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಮಠ. ಇದು 4000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮಠಕ್ಕೆ 50ನೇ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ ಬಸವಲಿಂಗ ಮರಳಸಿದ್ಧ ಶಿವಾಚಾರ್ಯರ 23ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಾವು ಉಪ್ಪಲದನ್ನಿಯ ಮುಗ್ಧ ಸಂಗಮೇಶ್ವರರ ಮಹಾಪುರಾಣವನ್ನು ಹಮ್ಮಿಕೊಂಡೀವಿ. ಕಲಬುರಗಿಯ ಶರಣ ಬಸವೇಶ್ವರ ಗುರು ಪರಂಪರೆ ಆಗಿರ್ತಕ್ಕಂಥ ಈ ಮಠದ ಗುರುಗಳಾಗಿರ್ತಕ್ಕಂಥ ಮಲ್ಲಾರಾಧ್ಯರು ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರು ಮಲ್ಲಾರಾಧ್ಯ ಶಿವಾಚಾರ್ಯರ ಕೊಡುಗೆ ಈ ಮಠಕ್ಕೆ ಬಹಳ ಇದೆ. ಈ ಮಠಕ್ಕೆ ಸಾಕಷ್ಟು ಜನ ಅದೇ ನಾಮಧೇಯದಿಂದ ಹಲವಾರು ಪೂಜ್ಯರು ಶ್ರೀಗಳವರು ಆಗಿ ಹೋಗಿದ್ದಾರೆ. ಅದರಲ್ಲಿ ಶರಣಬಸವೇಶ್ವರ ಗುರುಗಳು 17ನೇ ಶತಮಾನಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಅದು ಹಿಂದೆನೂ ಸಾಕಷ್ಟು ಜನ ಮಲ್ಲಾರಾಧ್ಯರು ಆಗಿ ಹೋಗಿದ್ದಾರೆ. ಅದು ಎಲ್ಲರೂ ಒಬ್ಬರೇ ಅಲ್ಲ. ಯಾರು ಶರಣಬಸವೇಶ್ವರ ಸಮಕಾಲೀನದಲ್ಲಿ 17ನೇ ಶತಮಾನದಲ್ಲಿ ಇದ್ದರಲ್ಲ, ಅವರು ಶರಣಬಸವೇಶ್ವರರ ಕುಲಗುರುಗಳೂ ಹೌದು, ದೀಕ್ಷಾ ಗುರುಗಳು ಹೌದು. ಬಹಳಷ್ಟು ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಶರಣಬಸವೇಶ್ವರ ಗುರುಗಳಾಗಿರ್ತಕ್ಕಂಥ ಮಲ್ಲಾರಾಧ್ಯರು ಶರಣಬಸವೇಶ್ವರರಿಗೆ ದೀಕ್ಷಾ ಗುರುಗಳು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಕೇವಲ ಶರಣಬಸವೇಶ್ವರಿಗಷ್ಟೇ ಮಲ್ಲಾರಾಧ್ಯರು ದೀಕ್ಷಾ ಗುರುಗಳಲ್ಲ. ಸಾಲೋಕ್ಯ ಮನಿತನಾಗಿರ್ತಕ್ಕಂಥ ಶರಣಬಸವೇಶ್ವರ ವಂಶಸ್ಥಕ್ಕೆ ಆ ವಂಶದ ಒಂದು ಶರಣಬಸವೇಶ್ವರರ ತಂದೆ ಆಗಿರ್ಬೋದು, ಅವರ ಅಜ್ಜ ಆಗಿರ್ಬೋದು, ಅಜ್ಜನ ಅಜ್ಜ ಆಗಿರ್ಬೋದು, ಅವರ ವಂಶ ಪ್ರಾರಂಭ ಎಲ್ಲಿಂದ ಆಯಿತು ಅಲ್ಲಿಂದ ಹಿಡ್ಕೊಂಡು ಆ ಮನೆತನಕ್ಕೆ ಕುಲಗುರುಗಳೂ ಹೌದು, ದೀಕ್ಷಾ ಗುರುಗಳೂ ಹೌದು. ಅಂತಹ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಶ್ರೀಮಠದ ಪರಂಪರೆ ಬಹಳ ಉತ್ಸಾಹ ಸ್ಥಿತಿಗೆ ಬಂದಿರತಕ್ಕಂಥದ್ದು ಅಂತಂದ್ರೆ ಕಲಬುರಗಿ ಶರಣಬಸವೇಶ್ವರ ಸಮಕಾಲೀನ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರು ಮಲ್ಲಾರಾಧ್ಯರ ಶಿವಾಚಾರ್ಯರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು, ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಬ್ಬ ಭಕ್ತನನ್ನ ಭಗವಂತನನ್ನಾಗಿ ಮಾಡಿದಂಥ ಗುರುವರ್ಯರವರು ಮತ್ತು ಶರಣಬಸವೇಶ್ವರರ ಅಪೇಕ್ಷೆಯ ಮೇರೆಗೆ ಕಡಕೋಳದ ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿ ಅವನ ಜೀವನವನ್ನು ಉದ್ಧಾರ ಮಾಡಿರ್ತಕ್ಕಂಥವ್ರು. ಜಗತ್ತಿಗೆ ಈ 2 ರತ್ನಗಳನ್ನು ಕೊಟ್ಟದ್ದು ಕಲಿಕೇರಿಯ ಗುರು ಮಲ್ಲಾರಾಧ್ಯ ಸಂಸ್ಥಾನ ಹಿರೇಮಠದ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರು ಮಲ್ಲಾರಾಧ್ಯ ಶಿವಾಚಾರ್ಯ ಅಂತಕ್ಕಂಥದ್ದನ್ನು ಈ ಸಮಾಜ ಯಾವತ್ತೂ ಮರಿಬಾರದು. ಇಂತಹ ಮಹಾನ್ ಶಿವಯೋಗಿಯ ಪರಮ ತಪಸ್ವಿಯ ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅವರು. ಈಗ ಕಲಬುರಗಿ ಶರಣಬಸವೇಶ್ವರರು ತಮ್ಮ ಕಾಲಮಾನದೊಳಗೆ ಭಕ್ತರಿಗೆ ಬೇಡಿದ್ದನ್ನು ಯಾರು ಬೇಡಿ ಬಂದ ಭಕ್ತರಿಗೆ ಆ ಮಕ್ಕಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಅವರು ಕೂಡ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆಗಿದ್ದರು. ರೈತರ ಪಾಲಿಗೆ ಬರಗಾಲದ ಬಂಟ ಅನಿಸ್ಕೊಂಡ್ರು. ಇಂಥ ಮಹಾತ್ಮ ಹೊರಹೊಮ್ಮಿದ್ದು ಗುರು ಮಲ್ಲಾರಾಧ್ಯರ ಕೃಪಾಶೀರ್ವಾದದಿಂದ. ಒಬ್ಬ ಭಕ್ತ ಗುರುವಿನ ವಾಕ್ಯವನ್ನು ಪರಿಪಾಲನೆಯನ್ನು ಮಾಡಿದರೆ, ಗುರುವಿನ ಮಾರ್ಗದೊಳಗ ನಡ್ಕೊಂಡು ಹೋದರೆ
ಮಾನವ ಮಹಾದೇವನಾಗಬಹುದು, ಜೀವ ಶಿವನಾಗಬಹುದು, ಭಕ್ತ ಭಗವಂತನೇ ಆಗಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದಿಲ್ಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಡಕೋಳದ ಮಡಿವಾಳಪ್ಪ, ಯಾಕಂದ್ರೆ ಕೆಲವೊಂದು ವಿಷಯ ಸಂಪೂರ್ಣವಾದ ಮಾಹಿತಿ ಕೆಲವರಿಗಿಲ್ಲ. ಕಡಕೋಳದ ಮಡಿವಾಳಪ್ಪನ ಹುಟ್ಟಿಗೆ ಕಾರಣ ನಿಜವಾಗಲೂ ಕೂಡ ಚೆಣುವಗಿರಿಯ ಮಹಾಂತ ಅಪ್ಪಗಳವರ ಕೃಪಾಶೀರ್ವಾದ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದನ್ನೂ ಕೂಡ ಸಮಾಜ ಮರಿಬಾರದು. ಅವನ ಅಪೇಕ್ಷೆ ಏನಿತ್ತು ಏನೋ ಆ ಭಗವಂತನಿಗೆ ಗೊತ್ತು. ಮಕ್ಕಳ ಭಾಗ್ಯವನ್ನು ಬೇಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅವನು ಹುಟ್ಟುವ ಮುಂಚಿತವಾಗಿ ಇಂತಹ ವ್ಯಕ್ತಿ ಹುಟ್ಟುತ್ತಾನನ್ನುವ ವಿಚಾರವನ್ನು ಆ ಚೆಣುವಗಿರಿಯ ಗುರುಗಳು ಅಪ್ಪಣೆ ಪಡಿಸಿದ್ದರು. ಈಗೇನ ಸಗರ ನಾಡಿನ ತತ್ವದ ಹರಿಕಾರ ಏನಾಗಿದ್ದಾನಲ್ಲ, ಇವನು ಹೀಗೆ ಆಗ್ತಾನ ಅನ್ನೋದನ್ನು ಹುಟ್ಟುಕ್ಕಿಂತ ಮುಂಚೆನೇ ಭವಿಷ್ಯ ನುಡಿರ್ತಕ್ಕಂಥ ಅವನ ಜೀವನವನ್ನು ಬರೆದಿಟ್ಟಿರ್ತಕ್ಕಂಥ ಮಹಾತ್ಮ ಚೆಣುವಗಿರಿಯ ಮಹಾಂತ ಅಪ್ಪಗಳು ಅಂತಂದ ನಾವು ಸಮಾಜ ಸ್ಮರಣೆ ಮಾಡಬೇಕು. ಅವನ ಹುಟ್ಟಿಗೆ ಅವನ ಕೃಪಾಶೀರ್ವಾದ ಕಾರಣ. ಅವ ಏನೇನೋ ಕನಸು ಕಂಡಿದ್ದ ಅಪ್ಪ ಚೆಣುವಗಿರಿಯ ಮಹಾಂತ ಅಪ್ಪ. ಭಗವಂತನ ಇಚ್ಛೆ ಮುಂದೆ ಯಾರ ಇಚ್ಛೆನೂ ನಡೆಯಂಗಿಲ್ಲ. ಅವನ ಕೃಪಾಶೀರ್ವಾದದಿಂದ ಹುಟ್ಟಿದ ಕರೆ ದುರ್ದೈವವಶಾತ್ ಅವ ಹುಟ್ಟಿದ ಮೇಲೆ ಹುಟ್ಟಕ್ಕಿಂತ ಮುಂಚೆನೆ ಆ ಗುರು ಲಿಂಗೈಕ್ಯರಾದ ಕಾರಣ ಆ ಗುರುವಿನ ಕೃಪಾಶೀರ್ವಾದ ಮುಂದೆ ಏನೇನು ಆಗ್ತಿತ್ತೋ ಏನೋ ಆ ಮಾರ್ಗದಲ್ಲಿ ಉಳಿದು ಹೋಯಿತು. ಮುಂದೆ ಸಮಾಜ ಕಡಕೋಳದ ಮಡಿವಾಳಪ್ಪನವರಿಗೆ ಒಳ್ಳೆಯ ರೀತಿಯಾಗಿ ನಡೆಸ್ಕೊಳ್ಳಲಿಲ್ಲ. ಸಮಾಜ ಬಹಳಷ್ಟು ಕಷ್ಟವನ್ನು ಪರೀಕ್ಷೆಯನ್ನು ಅವರ ಜೀವನದೊಳಗೆ ಬಂತು. ಯಾಕಂತಂದ್ರೆ ಅವರು ಹುಟ್ಟಿರ್ತಕ್ಕಂಥ ಗ್ರಾಮದೊಳಗೆ ಚೆಣುವಗಿರಿ ಶಾಖಾ ಮಠ ಅಲ್ಲಿತ್ತು, ಬೆದನೂರಿನಲ್ಲಿ. ಆಗಿದ್ದರೂ ಕೂಡ ಹುಟ್ಟಿದ ಮೇಲೆ ಶಿಕ್ಷಣಕ್ಕೆ ತಾಯಿ ಹಂಬಲಿಸಿ ನನ್ನಂಗೆ ಮಗನ ಆಗಬಾರ್ದು, ಅವನು ಒಳ್ಳೆ ವಿದ್ಯಾವಂತನಾಗಬೇಕಂತೇಳಿ ಹಂಬಲಿಸಿ ಆಕೆ ಕಲಿಸೋಕ್ಕೆ ಪ್ರಯತ್ನ ಮಾಡಿದ್ಲು. ಅಲ್ಲಿ ಶಾಲೆಯ ಆವರಣದೊಳಗೆ ಆ ಪರಿಸರದೊಳಗೆ ಅವನಿಗೆ ನಿಂದನೆಯಿಂದ ಭಾಳಷ್ಟು ಅವನ ಮನನೊಂದು ಶಿಕ್ಷಣ ಬೇಡಂತ ಬಿಟ್ಟು ಬರ್ತಾನೆ. ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಕೊಡ್ಸೋಕೆ ಹೋದಾಗ ಗುರುಗಳು ಕೂಡ ಯಾರು ಲಿಂಗ ದೀಕ್ಷೆಯನ್ನು ಕೊಡಲ್ಲ. ಕಾರಣ ತಂದೆ ಬೇರೆ ತಾಯಿ ಬೇರೆ ಅಂತಕ್ಕಂಥ ಭಾವನೆಗಿಂತ ಸಮಾಜ ಭಾಳಷ್ಟು ಕಟು ಮಾತಿನಿಂದ ತಾಯಿಯನ್ನು ಆಗಿರಬಹುದು, ಮಡಿವಾಳಪ್ಪನನ್ನಾಗಿರ್ಬೋದು, ಅವನಿಗೆ ಕಡಕೋಳದ ಮಡಿವಾಳಪ್ಪನಿಗೆ ಬಂದಿರತಕ್ಕಂಥ ಕಷ್ಟಗಳು ಜಗತ್ತಿನ ಯಾವ ಶರಣರಿಗೂ ಬಂದಿಲ್ಲ. ಭಾಳಷ್ಟು ನೊಂದು ಹೋದ. ಆದರೆ ಮಲ್ಲಿಕಾರ್ಜುನ ಗೌಡರನ್ನ ಕಡಕೋಳ ಮಡಿವಾಳಪ್ಪ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವನದು ಒಬ್ಬಂದು ಕೊಡುಗೆ ಇದೆ. ಸ್ವಂತ ತಂದೆಯ ಹಾಗೆ ಅವನನ್ನು ಜೋಪಾನ ಮಾಡ್ದ, ಮನೆಯಲ್ಲಿ ಇಟ್ಕೊಂಡ. ಅವನ ಬೆನ್ನ ಹಿಂದೆ ನಿಂತ್ಕೊಂಡು, ಬೆಂಗಾಲಲ್ಲಿ ನಿಂತ್ಕೊಂಡು ಅವನ ಏಳಿಗೆಗಾಗಿ, ಅವನ ಜೀವನದ ಉದ್ಧಾರಕ್ಕಾಗಿ ಚೆಣುವಗಿರಿಯ ಮಹಾಂತ ಅಪ್ಪಗಳ ಸದಾಶಯದಂತೆ ಆ ಕನಸು ನನಸಾಗುವ ನಿಟ್ಟಿನೊಳಗೆ ಭಾಳಷ್ಟು ಸಂಭವಿಸಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಚೆಣುವಗಿರಿ ಅಲ್ಲ, ಬಿದನೂರಿನ ಮಲ್ಲಿಕಾರ್ಜುನ ಗೌಡರು. ಭಾಳಷ್ಟು ಪ್ರಯತ್ನ ಮಾಡಿದ್ರೆ ಯಾರೂ ಲಿಂಗ ದೀಕ್ಷೆ ಕೊಡಲ್ಲ. ಯಾರ್ಯಾರಿಗೆ ಹುಟ್ಟಿದವರಿಗೆಲ್ಲ ಲಿಂಗ ಕಟ್ಟಕ್ಕೆ ನಾ ಸ್ವಾಮಿ ಇಲ್ಲ, ನಿನಗೇನು ತಲೆ ಕೆಟ್ಟದನವ, ಹೋಗಂತೇಳಿ ಗಂಗಮ್ಮನಿಗೆ ಬೈದು ಕಳಿಸ್ತಾರೆ ಬಿದನೂರಿನ ಹಿರೇಮಠದ ಸ್ವಾಮಿಗಳು. ಇದರಿಂದ ಭಾಳಷ್ಟು ಮನಸ್ಸು ನೋವಾಗ್ತದ ಅವನಿಗೆ. ರಾತ್ರಿ ಮಲಗಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಕನಸಿನ್ಯಾಗ ಚೆಣುವಗಿರಿಯ ಮಹಾಂತ ಅಪ್ಪಗಳು ಬರ್ತಾರೆ. ಮಹಾಂತ ಅಪ್ಪಗಳು ಬಂದ ಮೇಲೆ ಯಾಕೆ ದುಃಖ ಮಾಡಕತ್ತೀರಿ? ದುಃಖ ಮಾಡಬೇಡ, ನಾನೆಲ್ಲ ಇದ್ದೀನಿ. ನಿನ್ನ ಜೀವನ ಉದ್ಧಾರ ಆಗುವಂಥ, ನಿನ್ನ ಬದುಕು ಬಂಗಾರ ಆಗುವಂಥ ಸಮಯ ಕೂಡಿ ಬಂದಾದ. ನಿನಗೆ ಲಿಂಗ ಕಟ್ಟುವಂಥ ಗಂಡು ಗಣಮಗ
ಈ ಭಾಗದೊಳಗಿಲ್ಲೋ ನೀನು ಅರಳಗುಂಡಿಗೆಗೆ ಹೋಗು. ಶರಣಬಸವೇಶ್ವರಂತ ಮಹಾನ್ ಶರಣರದಾರ, ಸತ್ಯವಂತ ಶರಣರದಾರ. ಆ ಶರಣರ ಹತ್ರ ನೀನು ಹೋಗು, ನಿನ್ನ ಆಸೆ ಈಡೇರ್ತದ, ನಿನ್ನ ಜೀವನ ಸಾರ್ಥಕ ಆಗ್ತದಂತಕ್ಕಂಥ ಮಾತನ್ನು ಕನಸಿನಲ್ಲಿ ಅಪ್ಪಣೆಯನ್ನು ಪಡಿಸಿದಾಗ ಎದ್ದು ನೋಡ್ತಾನ, ಯಾರೂ ಇರೋದಿಲ್ಲ. ಬೆಳಗ್ಗೆ ತಕ್ಕಣ ಮೊದಲು ತಾಯಿ ಮುಂದೆ ಹೇಳ್ತಾನೆ. ತಾಯಿ ಮತ್ತು ಮಗ ಕಡ್ಕೋಳ ಮಡಿಯೋಳಪ್ಪ ಇಬ್ಬರು ಕೂಡಿ ಮಲ್ಲಿಕಾರ್ಜುನ ಗೌಡ ಹತ್ರ ರಾತ್ರಿ ನಡೆದಿರ್ತಕ್ಕಂಥ ಘಟನೆಯನ್ನು ತಿಳಿಸಿದಾಗ ಅವ್ರು ಏನು ಮಾಡ್ತಾರೆ, ಅವನನ್ನು ಕರ್ಕೊಂಡು ಹೋಗಿ ಕಲಬುರಗಿಯ ಶರಣಬಸವೇಶ್ವರ ಏನು ಅರಳಗುಂಡಿಗೆಗೆ ಮೂಲದಲ್ಲಿ ಇದ್ದರಲ್ಲ, ಅರಳಗುಂಡಿಗೆಯಲ್ಲಿ ಕಾಯಕ ದಾಸೋಹ, ಗುರುಲಿಂಗ ಜಂಗಮರ ಸೇವೆಯನ್ನು ದಾಸೋಹವನ್ನು ಮಾಡ್ತಿರ್ತಾರೆ. ಅವ್ರಿಗೆ ಹೋಗಿ ಭೇಟಿ ಆದ ತಕ್ಷಣ ಅವರ ಬೇಡಿಕೆಯನ್ನು ವ್ಯಕ್ತಪಡಿಸಿದಾಗ ಜ್ಞಾನಿಗಳಾಗಿರ್ತಕ್ಕಂಥ ಶರಣಬಸವೇಶ್ವರ ಮಗುಳ್ನಗೆಯಿಂದ ಅವರಿಗೂ ಕೂಡ ಮುಂಚಿತವಾಗಿ, ಯಾಕಂದ್ರೆ ಶಿವನ ಅನುಗ್ರಹದಿಂದ ಗುರುವಿನ ಕೃಪೆಯಿಂದ ಇವರು ಬಂದ ವಿಷಯ ಅರಿವಿಗೆ ಬಂದಿದ್ದರೂ ಕೂಡ ಇವರ ಮುಖಾಂತರ ಆ ವಿಷಯವನ್ನು ತಿಳ್ಕೊಂಡು, ಚಿಂತಿಸಬೇಡ ಮಡಿವಾಳಪ್ಪನವರೇ, ನಿಮ್ಮದು ಏನು ಅಪೇಕ್ಷೆದ ಈಡೇರಿಸೋಣ, ಏನು ಬೇಕು ಕೇಳಿ ಅಂತ ಹೇಳಿದಾಗ ಅವರು ಮಲ್ಲಿಕಾರ್ಜುನ ಗೌಡರು ಮತ್ತು ಮಡಿವಾಳಪ್ಪನವರು ಏನಿಲ್ಲ, ನಮಗೆ ಲಿಂಗ ದೀಕ್ಷೆಯನ್ನು ತಾವೆಲ್ಲ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀರಿ ಅಂತ ಕೇಳಿವಿ, ಲಿಂಗ ದೀಕ್ಷೆಯನ್ನು ಕರುಣಿಸಬೇಕು ಅಂತ ಕೇಳಿದಾಗ ಅವಾಗ ಶರಣರಂತಾರೆ, ಇಲ್ಲ ಕೊಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಿದೆ, ಒಂದು ಗುರು ಪರಂಪರೆ ಇದೆ. ನನ್ನ ಕೆಲಸ ಏನದು ನಾ ಮಾಡಕತ್ತೀನಿ, ಅದಕ್ಕಾಗಿ ಅದು ಕೆಲಸ ಮಾಡುವಂಥ ಒಂದು ಪರಂಪರೆ ಇದೆ. ಆ ಗುರು ಪರಂಪರೆಯಿಂದ ನಿನಗೆ ಲಿಂಗ ದೀಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಾ ಮಾಡ್ತೀನಿ. ಈ ಕೆಲಸ ನಾ ಮಾಡೋದಲ್ಲ, ಒಟ್ಟು ನಿನ್ನ ಈ ಆಸೆ ಏನಿದೆಲ್ಲ ಈಡೇರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಶರಣಬಸವೇಶ್ವರರು ಮಾತು ಕೊಟ್ಟು ಅರಳಗುಂಡಿಗೆಯ ಸ್ವಾಮಿಗಳಾಗಿರ್ತಕ್ಕಂಥ ಹಳಪೇಟ ಬಸಯ್ಯನವರ ಹತ್ರ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಕಡೆ ವಿಚಾರವನ್ನು, ಒಳ್ಳೆಯದು ಹರಡಲಿಲ್ಲದು ಕೆಟ್ಟದ್ದು ಬಹಳ ಕಡೆ ಹರಡ್ತದೆ ತಾನೆ, ಅದೆಲ್ಲ ಸುದ್ದಿ ಹರಡಿತ್ತು, ಅವರಿಗೂ ವಿಷಯ ಕಿವಿಗೆ ಬಡ್ದಿತ್ತಲ್ಲ. ಅದಕ್ಕೆ ಶರಣಬಸಪ್ಪಗಂತಾರವರು, ತೆಲಿಗಿಲಿ ಕೆಟ್ಟದನ್ನು ಶರಣಬಸಪ್ಪ ಹಾದಿಗೆ ಹೋಗೋರಿಗೆಲ್ಲ, ಹಾದ್ರ ಹುಟ್ಟಿದವ್ರಿಗೆಲ್ಲ ಲಿಂಗ ಕಟ್ಟಕ್ಕೆ ನಾವಿಲ್ಲ, ಲಿಂಗ ಕಟ್ಟಕ್ಕಾಗಲ್ಲ, ಅದು ಸಮಾಜದೊಳಗೆ ಧರ್ಮವನ್ನು ಹಾಳು ಮಾಡುವಂಥ ಕೆಲಸ ಮಾಡಬೇಡ, ಹೋಗಿ ನೀನು ಅಂತಂದಾಗ ಇವ್ರಿಗೂ ಕೂಡ ಕಡ್ಕೊಳ್ಳೋ ಮಡಿವಾಳಪ್ಪನಿಗೆ ದುಃಖ ಆಗ್ತದೆ. ಅಲ್ಲಿ ಆಗ್ತದಂತೇಳಿ ನಮ್ಮಪ್ಪ ಆಕಾಶವಾಣಿಯನ್ನು ಮಾಡ್ದ, ಇಲ್ಲಿ ಬಂದ್ರೆ ಇಲ್ಲಿಗೂ ಇದೇ ಅಪಮಾನ ಆಯಿತು, ಮತ್ತು ಹಿಂಗಾದ್ರೆ ನನ್ನ ಮುಂದೆ ಗತಿ ಹಂಗೆ ಹಾಗೇ ಆಗ್ತದಂತೇಳಿ ಆಶೀರ್ವಾದ ಮಾಡಿದ್ದ, ಇಲ್ಲಿ ಒಂದು ಕೂಡ ಪೂರ್ಣ ಆಗಲಿಲ್ಲಲ್ಲ, ತಗಲಿಕ್ಕೆ ನಿಂದನೇ ಆಯ್ತಲ್ಲ ಅಂಥೇಳಿ ಮನಸ್ಸು ನೊಂದಾಗ ಅವಾಗ ಶರಣಬಸವೇಶ್ವರ ಹೇಳ್ತಾರೆ, ಒಮ್ಮೆ ಮಾತು ಕೊಟ್ಟಿನಿ ಅಂತಂದಮೇಲೆ ಅದನ್ನು ಈಡೇರಿಸುವಂಥ ಕೆಲಸ ಜವಾಬ್ದಾರಿ ಅನ್ನೋದು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಹಳಪೇಡ ಬಸಯ್ಯನವ್ರಿಗೆ ಹೇಳ್ತಾರೆ ಅವರು ಶರಣರು, ನೀನು ಕೊಡುವುದಾದರ ಕೊಡು, ಇಲ್ಲಾದರ ಬಿಡು, ಮತ್ತ್ಯಾಕೆ ಕಟುವಾದ ಮಾತನ್ನು ಮಾತಾಡ್ತೀರಿ ಸ್ವಾಮೀಜಿ ಅಂತಂದಾಗ, ಏನೋ ಶರಣಬಸಪ್ಪ 4 ಮಂದಿ ಸ್ವಾಮಿಗಳಿಗೆ ಉಣಿಸೋದು ಒಂದಿಟ್ಟು ಕೆಲಸ ಮಾಡ್ತೀನಿ ಅಂತಂದ ಮೇಲ್ಗಡೆ ನಮ್ಮ ಮುಂದೆ ಹುಟ್ಟಿದವ ನೀನು, ನಿಮ್ಮ ಮನೆತನಕ್ಕೆ ತಲಾಂತರದಿಂದ ನಾವೆಲ್ಲ ಬೋಧನೆ ಮಾಡ್ಕೊತ ಬಂದವರು, ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಾಗಿದೆ ನೀನು ಅಂಥೇಳಿ ಅವನಿಗೆ ಬೈದು ಅಪಮಾನ ಮಾಡೋಣ. ಈ ಘಟನೆ ನೋಡಿ ಮಡಿವಾಳಪ್ಪ ನೊಂದುಕೊಂಡು ರಾತ್ರಿ ಊಟ ಮಾಡದೆ ಹಾಗೆ ಮಲ್ಕೊಂತಾನೆ. ಬೆಳಗ್ಗೆ ತಕ್ಷಣ ಶರಣಬಸವೇಶ್ವರ ಮತ್ತೊಮ್ಮೆ ಭೇಟಿಯಾಗಿ ಚಿಂತೆ ಮಾಡಬೇಡ, ಇವ್ರು ಯಾರೂ ಕೊಡಲಿಲ್ಲ ಅಂತ ಚಿಂತಿಲ್ಲ, ನಮ್ಮಪ್ಪ ಕಲಿಕೇರಿಯ ಮರುಳಾರಾಧನೆಯಿಂದ ನಿನ್ನ ಲಿಂಗ ದೀಕ್ಷೆಯನ್ನು ಕೊಡಿಸಿ ನಿನ್ನ ಆಸೆಯನ್ನು, ನಿನ್ನ ಅಪೇಕ್ಷೆಯನ್ನು, ಸಂಕಲ್ಪವನ್ನು ಈಡೇರಿಸುವಂಥ ಕೆಲಸ ಅದು ಜವಾಬ್ದಾರಿ ನನ್ನದು ಅಂಥೇಳಿ ಮಾತು ಕೊಟ್ಟು ಶರಣಬಸವೇಶ್ವರರು ಅರಳಗುಂಡಿಗೆಯಿಂದ ಕಲಿಕೇರಿಗೆ ಬಂದು ಹೊರಗೆ ಇಬ್ಬರು ವಿಚಾರ ಮಾಡ್ಕೊತಾರೆ. ಎಲ್ಲ ಕಡೆ ಪ್ರಯತ್ನ ನೀನು ಮಾಡಿದಿ, ಚನ್ನಗಿರಿಗೆ ಹೋಗೋದ್ರೊಳಗೆ ನಿನ್ನ ಗುರುಗಳು ಇದ್ದಿದ್ದಿಲ್ಲ, ಬಿದನೂರೊಳಗೆ ಹಚ್ಕೊಳ್ಳಿಲ್ಲ,
ಯಡ್ರಾಮಿಯೊಳಗೂ ಕೊಡಲಿಲ್ಲ. ನನ್ನ ಕಡೆ ಬಂದು ನಾನು ಕೊಡಿಸುವಂಥ ಪ್ರಯತ್ನ ಮಾಡಿದೆ, ಅರಳುಗುಂಡಿಗಿಲ್ಲೂ ಆಗಲಿಲ್ಲ. ಮತ್ತು ಇದೊಂದು ಕೊನೆಯದು ಅವಕಾಶ ನಮಗೆ. ಇಲ್ಲೂ ಆಗಲಿಲ್ಲ ಅಂತಂದ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ಏನಾದರೂ ಮಾಡಿ ಗುರುವನ್ನು ನಾವು ಒಪ್ಪಿಸಿ ತಗೋಬೇಕಾದ್ರೆ, ಯಾಕಂದ್ರೆ ದೊಡ್ಡವರು ಗುರುಗಳು ಅವ್ರ ಹತ್ರ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ನಮ್ಮ ಆಸೆನೂ ಈಡೇರಬೇಕು, ಹೋದ ಕೆಲಸ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇಬ್ಬರು ಕೂಡ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಒಂದು ಪ್ರಶ್ನೆಯನ್ನು ಗುರುಗಳಿಗೆ ನಾವೆಲ್ಲ ಕೇಳೋಣ ಇಬ್ಬರು ಕೂಡಿ. ಅದರ ಮೇಲುಗಡೆ ನಮ್ಮ ಗುರುವಿನ ಆಶೀರ್ವಾದದಿಂದ ಏನಾಗ್ತದೆ ನೋಡೋಣ ಅಂಥೇಳಿ ಮರುಳಾರಾಧ್ಯರು ಬಂದು ಹತ್ತಿರ ಶರಣ ಬಸವೇಶ್ವರ ಬಂದ ತಕ್ಷಣ ಮೊದಲೇ ತಾಯಿ ಮಗುವಿನ ವಾತ್ಸಲ್ಯ. ಗುರು ಅಂದರೆ ತಾಯಿಯ ಸ್ವರೂಪ. ಪ್ರಾಪಂಚಿಕ ತಾಯಿಗಿಂತ ಗುರು ಎಂಬ ತಾಯಿ ಬಹಳ ದೊಡ್ಡದು, ಬಹಳ ದೊಡ್ಡ ಸ್ಥಾನ. ಅಂತಹ ಕರುಣಾಮಯರು ಮರುಳಾರಾಧ್ಯರ ಹತ್ತಿರ ಬಂದಕ್ಕಿನ ಮಗ ಭಾಳ ದಿವಸ ಮೇಲೆ ಬಂದದಕ್ಕೆ ಶರಣಬಸಪ್ಪನ ನೋಡಿ ಭಾಳ ಆನಂದದಿಂದ ಸಂತೋಷಪಟ್ಟು ಬರಮಾಡಿಕೊಂಡು ಅವನಿಗೆ ಇಬ್ಬರಿಗೂ ಕೂಡ ಉಪಚಾರವನ್ನು ಮಾಡ್ತಾರೆ. ಬಾ ಪ್ರಸಾದ ಮಾಡು, ಭಾಳ ದಣಿವಾಗಿರಬೇಕು, ರೆಸ್ಟ್ ಮಾಡು, ವಿಶ್ರಾಂತಿಯನ್ನು ಮಾಡು, ಭಾಳ ದಿನಗಳ ಮೇಲೆ ಬಂದಿರಿ, ಏನು ವಿಶೇಷ, ಏನಾದರೂ ನಿನಗೇನಾದರೂ ಸಂದೇಹಗಳದವನು, ಏನಾದರೂ ಕೇಳೋದೈತನೋ, ಕುಶಲೋ ಬರೀ ನಡೀತೈತಿ. ಮಾತನಾಡ್ತಾ ಒಂದು ಗಂಟೆ ಹಾಗೆ ಕಳೀತೈತಿ. ಕಳೆದಾದ ಮೇಲೆ ಯಾಕೆ ಒಮ್ಮೆ ಕೇಳಕ್ಕೆ ಬರಲ್ಲ, ಸಂದಿಗ್ಧವಾದ ವಿಷಯ ಐತಿ, ಸುಲಭವಾದ ವಿಷಯ ಇಲ್ಲ, ಕೇಳಿರಬೇಕು, ಕೆಲಸ ಆಗಿರಬೇಕು. ಆ ಗುರಿಯನ್ನು ಇಟ್ಟುಕೊಂಡು ಬಂದಾರ ಶರಣ ಬಸವೇಶ್ವರರು. ಮಾತಾಡ್ತಾ ಮಾತಾಡ್ತಾ ಮರುಳಾರಾಧ್ಯರಿಗೆ ಶರಣ ಬಸವೇಶ್ವರರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಪ್ಪ, ಒಂದು ಸಂಶಯ ಅದ, ಆ ಸಂಶಯ ನಿವಾರಣೆಗಾಗಿ ತಮ್ಮ ಹತ್ರ ಬಂದೀನಿ, ಅದಕ್ಕೆ ಕೇಳಬೇಕಂತ ಮಾಡೀನಿ, ಆ ಸಂಶಯವನ್ನು ನಿವಾರಣೆ ಮಾಡ್ಕೊಳ್ಬೇಕಂತ ಬಂದೀನಿ, ಅದಕ್ಕೆ ಕೇಳೋ ಹೇಗಂತ ಕೇಳಿದಾಗ, ಕೇಳೋಬೇಪ ಅಟ್ಯಾಕ್ ಇದು ಮಾಡ್ತೀರಿ, ನೀ ಬೇರೆ ನಾ ಬೇರೇನು, ನಮ್ಮಿಬ್ಬರ ಸಂಬಂಧ ತಂದೆ ಮಕ್ಕಳ ಸಂಬಂಧ, ನಮ್ಮ ಹತ್ರ ಯಾಕೆ ನೀನು ಮುಜುಗರು ಬಿಡುವಂಥದ್ದು, ಏನು ಕೇಳು ಅಂತಂದಾಗ, ಇಲ್ಲಪ್ಪ ತಿಪ್ಪ್ಯಾಗ ಬಿಲ್ವಪತ್ರಿ ಗಿಡ ಬೆಳೆದದು. ಆ ಬಿಲ್ವಪತ್ರಿ ಗಿಡದ ಪತ್ರಿ ಶಿವನ ಪೂಜೆಗೆ ಯೋಗ್ಯ ಐತನೋ, ಬರ್ತದನೋ, ಅದು ಸಮರ್ಪಕ ಆಗ್ತದನೋ ಅಂತ ಕೇಳಿದಾಗ ಅದಕ್ಕೆ ಮರುಳಾರಾಧ್ಯರು ಹೇಳ್ತಾರ, ಪರಮಾತ್ಮನಿಗೆ ಬಿಲ್ವ ಪ್ರಿಯವನು, ಪ್ರಿಯವಾಗಿರ್ತಕ್ಕಂಥದ್ದು ಅದೇನಿಲ್ಲ, ಒಂದೇ ಬರ್ತದ, ಆದರೆ ಒಂದು ಕೆಲಸ ಮಾಡಿದ್ರೆ ಬರ್ತದ ಅಂತ. ಏನು ಮಾಡಬೇಕ್ರಿ ಅಂತ ಕೇಳಿದಾಗ, ಏನಿಲ್ಲ, ಅದಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಶಿವನ ಪೂಜೆಗೆ ಯೋಗ್ಯ ಆಗ್ತದ ಅಂತಂದಾಗ ಮಡಿವಾಳಪ್ಪ ಅಂತಂದಕ್ಕೆ ನಿಲ್ಲಿಸ್ತಾರೆ, ಕೊಡ್ರಿ ಸಂಸ್ಕಾರ. ಗುರುಗಳು ನಗ್ತಾರೆ, ಅವರಿಗೂ ಕೂಡ ಗೊತ್ತಿರ್ತೈತಿ. ಆದರೂ ಕೂಡ ಲಿಂಗ ದೀಕ್ಷೆಯನ್ನು ಶರಣ ಬಸವೇಶ್ವರರ ಸದಾಶಯದಂತೆ ಮಡಿವಾಳಪ್ಪನ ಅಪೇಕ್ಷೆಯ ಮೇರೆಗೆ ಗುರುಗಳ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಲಿಂಗ ದೀಕ್ಷೆಯನ್ನು ಕೊಟ್ಟ ಮೇಲೆ ಮಹಾಜ್ಞಾನಿಯಾಗಿರ್ತಕ್ಕಂಥ, ಯಾಕಂದ್ರೆ ಚನ್ನಬಗಿರಿಯ ಮಹಾಂತ ಶ್ರೀಗಳ ಕೃಪಾಶೀರ್ವಾದದಿಂದ ಮುಂದೆ ಇಂತಹ ಬ್ರಹ್ಮಜ್ಞಾನಿನೇ ಹುಡ್ತಾನಂತಕ್ಕಂಥದ್ದು ಆಶೀರ್ವಾದ ಮಾಡಿದ ಬಲದಿಂದ ಅವ ಹುಟ್ಟಿರ್ತಾನ. ಅವನಿಗೆ ಜ್ಞಾನ ಹುಟ್ಟುತ್ತಲೇ ಇರ್ತೈತೆ. ಆಮೇಲೆ ಆಶೀರ್ವಾದ ಮಾಡಿಂದ ಲಿಂಗ ದೀಕ್ಷೆ ಕಟ್ಟಿದ್ದು ಬಂತಂತ ಏನಿಲ್ಲ. ಅವನ ಚನ್ನಬಗಿರಿಯ ಮಹಾಂತ ಅಪ್ಪುಗಳ ಕೃಪಾಶೀರ್ವಾದ ಹುಟ್ಟುತ್ತಲೇ ಇರ್ತೈತಿ. ಯಾವುದೇ ಒಂದು ವಸ್ತುಕ್ಕೆ ಮೂರ್ತಿಯನ್ನು ಮಾಡಿಯುವಂತಂದಮೇಲೆ ಅದು ಕೇವಲ ಶಿಲೆ. ಮೂರ್ತಿ ದೇವರಾಗಬೇಕಾದ್ರೆ ಗುರುವಿನ ಹಸ್ತ ಇಟ್ಟಾಗ, ಗುರು ಸಂಸ್ಕಾರ ಕೊಟ್ಟಾಗ ಮೂರ್ತಿ ಗರ್ಭಗುಡಿಯೊಳಗೆ ಕೂತ್ಕೊಂಡು ದೇವರಾಗ್ತದ. ಅದೇ ವರವನ್ನು ಕೊಡುವಂಥ ದೇವರಾಗ್ತದ. ಇವನಿಗೆಲ್ಲವೂ ಇತ್ತು, ಆದರೆ ಸಂಸ್ಕಾರ ಇದ್ದಿದ್ದಿಲ್ಲ. ಅದರೊಂದು ಕೊರತೆಯಿಂದ ಅವ ಹಂಬರಿಸ್ತಾ ಇದ್ದ. ಲಿಂಗ ದೀಕ್ಷೆ ಕೊಡ್ತಕ್ಕೆ ನಾವು ಅಟ್ಟಕ್ಕೆ ಬಿಡಲಿಲ್ಲ. ಯಾಕೆ? ಬ್ರಹ್ಮಜ್ಞಾನಿಯಾಗಿದ್ದವ. ಏನು ಮಾಡಬೇಕು, ಏನನ್ನು ಬೇಡಬೇಕು ಅಂತಕ್ಕಂಥ ಪ್ರಜ್ಞೆ ಅವನಲ್ಲಿತ್ತು, ಮಡಿವಾಳಪ್ಪನಲ್ಲಿ. ಅವ ಏನು ಮಾಡಿದ, ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ, ನನಗೆ ಬ್ರಹ್ಮೋಪದೇಶವನ್ನು ಕೊಡು ಅಂತ ಕೇಳ್ದ.
ಆಗಲಿ ಕೊಡ್ತೀನಿ, ಒಂದು ಕಂಡೀಷನ್ ಅದಂದು. ಏನು ಹೇಳ್ರಿ ಅದು? ಪಾಲನೆ ಮಾಡ್ತಿ ಅಂತಂದ್ರೆ, ಮಾತು ಎತ್ಕೋತಿ ಅಂತಂದ್ರೆ ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ ಅಂತ ಮರಳಾರದ್ದರು ಹೇಳಿದಾಗ, ಮತ್ತು ಗುರುಗಳ ಸೇವಾ ಮಾಡಕ್ಕವ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿ, ಸಮರ್ಪಣಾ ಮನೋಭಾವವನ್ನು ಗಟ್ಟಿಯಾಗಿ ಹೊಂದಿರತಕ್ಕಂಥ ಗಟ್ಟಿ ಮಡಿವಾಳಪ್ಪ. ಗುರುಗಳು ಏನು ಕೇಳ್ತಿರ್ಬೋದು ಭಾಳ ಆದ್ರೆ ಅಂತ ತಿಳ್ಕೊಂಡು ಕೇಳ್ರಪ್ಪ, ನೀವು ಏನು ಕೇಳ್ತೀರಿ ಕೇಳ್ರಿ. ಈ ತನುವೇ ನಿಮ್ಮದು, ಮನವೂ ಎಲ್ಲ ನಿಮ್ಮದು, ನೀವು ಏನು ಬೇಡ್ತೀರಿ ಹೇಳ್ರಿ, ನಿಮಗೆ ಸಮರ್ಪಣೆ ಮಾಡ್ತೀನಿ ಅಂತಂದಾಗ ಅವಾಗ ಅವ್ರು ಹೇಳ್ತಾರೆ, ಲಿಂಗ ಕಟ್ಟಿದ ಮೇಲೆ ಗುರು ದೀಕ್ಷೆಯನ್ನು ಅನುಗ್ರಹ ಮಾಡಿದ ಮೇಲೆ ಗುರುಗಳಿಗೆ ಕಾಣಿಕೆ ಕೊಡ್ಬೇಕು. ನಾ ಕೇಳಿದ ಕಾಣಿಕೆ ಕೊಟ್ರೆ ನಿನಗೆ ಬ್ರಹ್ಮೋಪದೇಶ ಕೊಡ್ತೀನಿ ಅಂತಂತಾರೆ. ಆಯ್ತು ಕೇಳ್ರಿ ಅಂತಂದ. ಆಯ್ತು ಅಂತಂದ್ಮೇಲೆ ಅವಾಗ ಹೇಳ್ತಾರೆ, ಚಿಣವಗೇರಿಯ ಮಹಾಂತ ಶ್ರೀಗಳು ನನ್ನ ಆತ್ಮೀಯ ಸ್ನೇಹಿತರು, ನಾವು ಉತ್ತಮವಾದ ಗೆಳೆಯರು. ಅವ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಆ ಮಠ ಬೇರೆ ಅಲ್ಲ, ಕಲಿಕೇರಿಯ ಗುರು ಮಲ್ಲಾರಾಧ್ಯ ಸಂಸ್ಥಾನ ಹಿರೇಮಠ ಬೇರೆ ಅಲ್ಲ, ಏನೋ ನನ್ನ ಸ್ನೇಹಿತ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಬೇಗ ಹೋದ. ಈ ಎರಡೂ ಕಾರ್ಯಗಳು ಅವನಿಂದನೇ ಆಗಬೇಕಾಗಿತ್ತು. ವಿಧಿ ಆಟ ನಡಿಲಿಲ್ಲ, ಕೇವಲ ಅವನ ಅನುಗ್ರಹದಿಂದ ಹುಟ್ಟಿದೆ. ಮುಂದಿನ ಕಾರ್ಯಗಳು ಆಗಬೇಕಾಗಿತ್ತು, ಆಗಿಲ್ಲ. ಅದಕ್ಕೆ ನಿನ್ನ ಹುಟ್ಟಿಗೆ, ನಿನ್ನ ಈ ಜ್ಞಾನಕ್ಕೆ ಅವನೇ ಕಾರಣ, ಚಿಣವಗಿರಿಯ ಮಹಾಂತ ಅಪ್ಪಗಳನ್ನೇ ಕಾರಣ. ಅದಕ್ಕೆ ಮೂಲ ಆಶಯಕ್ಕೆ ಪೆಟ್ಟು ಬೀಳಬಾರದು. ಚಿಣವಗಿರಿಯ ಮಹಾಂತ ಅಪ್ಪಗಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದಕ್ಕೆ ನಾನು ಇವತ್ತು ಲಿಂಗ ದೀಕ್ಷೆ ಕೊಟ್ಟು ನಿನ್ನನ್ನು ಉದ್ಧರಿಸಿನಿ ಅಂತಂದಮೇಲೆ ನೀನು ನನಗೆ ಕೊಡುವ ಕಾಣಿಕೆ ಏನು ಅಂತಂದರೆ, ಇನ್ನು ಮುಂದೆ ನೀನು ಏನು ಅನ್ನೋದು ನಾ ಬಲ್ಲೆ. ಈ ನಾಡಿನೊಳಗೆ ಮಹಾನ್ ಶರಣನಾಗಿ, ನೇರ ನಿಷ್ಠುರ ಶರಣನಾಗಿ ನೀನು ಬೆಳಿತೀರಿ. ಅದಕ್ಕೆ ನೀನು ನನಗೆ ಕೊಡ್ತಕ್ಕಂಥ ಗುರುದಕ್ಷಿಣೆಗೆ ಏನಂತಂದ್ರೆ, ನೀನು ಬರೆಯುವಂಥ ಮುಂದೆ ತತ್ವದ ಪದಗಳಲ್ಲಿ ಎಲ್ಲೋ ನನ್ನ ಹೆಸರನ್ನು ಬಳಸಬಾರದು, ನನ್ನ ನಾಮವನ್ನು ಉಲ್ಲೇಖಿಸಬಾರದು. ನೀನು ಹುಟ್ಟಿಗೆ ಕಾರಣರಾಗಿರ್ತಕ್ಕಂಥ ಮಹಾನ್ ಯೋಗಿ, ಚಿಣವಗಿರಿಯ ಮಹಾಂತ ಯೋಗಿಯ ನಾಮಸ್ಮರಣೆಯನ್ನು ನೀ ಮಾಡಬೇಕು. ಯಾಕೆ ನನ್ನ ಆಶೀರ್ವಾದನೇ ಹುಟ್ಟಿದೋ ಅಲ್ಲಿನೂ ಅಪ್ಪನ ಆಶೀರ್ವಾದದಿಂದ ಹುಟ್ಟಿದ ಚಿಣವಗಿರಿಯ ಮಹಾಂತ ಅಪ್ಪನ ಆಶೀರ್ವಾದದಿಂದ ಅವ ಬೆಳಗಬೇಕು. ಅದಕ್ಕೆ ಅವನ ನಾಮಸ್ಮರಣೆಯನ್ನು ನೀ ತಗೊಳ್ಳದೆ ನೀನು ಕೊಡುವ ನನಗೆ ಗುರುದಕ್ಷಿಣೆ, ಮಾತು ಕೊಟ್ಟರೆ ನಿನಗೆ ಬ್ರಹ್ಮೋಪದೇಶ ಕೊಡ್ತೀನಿ ಅಂತಂತಾರೆ. ಅದೇ ಈಗಿನ ಕಾಲಮಾನ ಆಗಿತ್ತಂತಂದ್ರೆ, ನಾನು ಏನೂ ಮಾಡಿದ್ದಿಲ್ಲ ಅಂದ್ರೆ ನನ್ನ ಹೆಸರು ಹೇಳು, ನನ್ನ ಹೆಸರಿನಿಂದ ನನ್ನ ಗುರುನಾಮಸ್ಮರಣೆಯಿಂದ ನೀ ತತ್ವದ ಪದಗಳನ್ನು ಬರಿ ಅಂಥೇಳಿ ಸ್ವಾರ್ಥದ ಸ್ವಾಮಿಗಳು, ಸ್ವಾರ್ಥದ ಪ್ರಪಂಚ ಐತಿ. ಇತಿಹಾಸವನ್ನು ತಿರುಚುವಂಥ ಕೆಲಸ ಮಾಡ್ತಾರ. ಯಾರೋ ಬರೆದಿರ್ತಕ್ಕಂಥ ಲೇಖನವನ್ನು ನಾ ಬರ್ದೀನಿ ಅಂತ ಹೇಳೋರದಾರ, ಯಾರೋ ಬರೆದಿರ್ತಕ್ಕಂಥ ಪದ್ಯವನ್ನು ನಾನು ಬರ್ದೀನಿ ಅಂತ ಹೇಳೋರದಾರ. ಅದಕ್ಕೆ ನನ್ನ ಮಠ ಅಲ್ಲ. ಯಾಕಂದ್ರೆ ಆ ಮಹಾನ್ ಯೋಗಿ ಚಿಣವಗಿರಿಯ ಅಪ್ಪ, ಮಹಾಂತ ಅಪ್ಪ ಲಿಂಗೈಕ್ಯ ಆದ ಮೇಲೆ ಆ ಮಠ ಮುಳುಗಬಾರದು, ಆ ಮಠ ಬೆಳಿಬೇಕು ಅನ್ನುವ ಸದಾಶಯ ಮರಳಾರಾಧ್ಯರಲ್ಲಿತ್ತು. ನಾ ಕೊಟ್ಟೀನಿ, ನನ್ನ ಹೆಸರಲ್ಲೇ ಬರೀ, ಇನ್ನೇನಿದ್ರು ಗುರುನಾಮಸ್ಮರಣೆ ಮರಳಾರಾಧ್ಯಂತ ನೀನು ತಗೋಬೇಕು ಅಂತ ಸ್ವಾರ್ಥ ಭಾವ ಮರಳಾರಾಧ್ಯರಲ್ಲಿದ್ದಿದ್ದಲ್ಲ. ಈ ತ್ಯಾಗದ ಭಾವನೆಯೇ ಇಂದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ವ್ಯಕ್ತಿಗಳಿಗೆ, ಬುದ್ಧಿಗೇಡಿಗಳಿಗೆ ಇತಿಹಾಸವನ್ನು ತಿರುಚುವಂಥ ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ಯದ. ಹಿಂದೆ ತ್ಯಾಗಕ್ಕೆ ಬೆಲೆ ಇತ್ತು, ಈಗ ಆಡಂಬರಕ್ಕೆ ಬೆಲೆಗಿದೆ. ಹಿಂದೆ ಗುಣಕ್ಕೆ ಬೆಲೆ ಇತ್ತು, ಈಗ ಹಣಕ್ಕೆ ಬೆಲೆಗಿದೆ, ಸ್ವಾರ್ಥಕ್ಕೆ ಬೆಲೆಗಿದೆ. ಶರಣಬಸಪ್ಪ ಗುರುಲಿಂಗ ಜಂಗಮ ಸೇವೆ ಮಾಡೋದಕ್ಕೆ, ದಾಸೋಹವನ್ನ ಮಾಡುವಂಥ ಪರಂಪರೆಗೆ ಕಾರಣ ಗುರುವಿನ ಆಶೀರ್ವಾದ. ಅದಕ್ಕೆ
ಇದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಶರಣಬಸಪ್ಪ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಂತಂದ್ರ ಶರಣಬಸಪ್ಪ ಅವನು ಸ್ಟೇಟ್ ಬ್ಯಾಂಕ್ ಇದ್ದಂಗ, ಗುರು ಮಲ್ಲಾರಾಧ್ಯರು ರಿಸರ್ವ್ ಬ್ಯಾಂಕ್ ಇದ್ದಂಗ. ಗುರು ಗೂಡು ಬನ್ಗಯ್ಯ, ಚೇಲ ಚೀನಿ ಬನ್ಗಯ್ಯ ಅಂತ. ಗುರುವಿನ ಆಶೀರ್ವಾದನ ಅವನು ಹಂಗೆ ಬೆಳೆದ. 26 ಶಾಖಾ ಮಠಗಳು ಕಲಿಕೇರಿ ಮಠಕ್ಕೆ. ಶರಣಬಸಪ್ಪತನ ಅಣ್ಣತಮ್ಮರ ಜಗಳದೊಳಗೆ ಪಾಲ ಮಾಡ್ಕೊಳ್ಳಿಲ್ಲ, ನೀವು ಏನು ಬೇಕು ತಗೋರಿ, ತೊಗೊಂಡಿಂದ ಬಿಡ್ರಿ ನನಗಂದ. ಅಷ್ಟೇ ಅಲ್ಲ, ಕಡ್ಕೋಳ ಮಡಿವಾಳಪ್ಪರಿಗೆ ಲಿಂಗದೀಕ್ಷೆಯನ್ನು ಕೊಟ್ಟ ಮೇಲೆ ಸಮಾಜದಿಂದ ಊರೊಳಗೆ ಬಸಯ್ಯ ಅವರೆಲ್ಲ ಹಳದಾಗ ಹೊಡಿಸಿದ ಮೇಲೆ ಮತ್ತು ಇವರಿಬ್ಬರ ಮೇಲೆ ತಪ್ಪು ಅಪಾದನೆ, ಯಾಕಂದ್ರೆ ಆ ಊರಿನ ಅಳಲ್ಗುಂಡಿಗೆಯ ಒಬ್ಬ ಗೌಡತಿಗೆ ಕುಷ್ಠರೋಗ ಬಂದಿರ್ತದ. ಇವರಿಬ್ಬರು ಅಲ್ಲಿ ಹೋಗಿ ಲಿಂಗದೀಕ್ಷೆನ ಬಡ್ಕೊಂಡು ಹೋಗಿ ಅಲ್ಲಿ ಅಳಗುಂಡಿ ಒಳಗೆ ಇರುವಂಥ ಸಂದರ್ಭದೊಳಗೆ ಧರ್ಮ ಕಡಿಸ್ಯಾನ ಶರಣಬಸಪ್ಪ ಅಂಥೇಳಿ ಬಹಿಷ್ಕಾರ ಹಾಕ್ತಾರ, ಹಳದಾಗ ಕಲ್ಲೆ ಹೊಡೆಸ್ತಾರ, ಊರು ಹೊರಗಿರ್ತಾರ. ಆ ಊರಿನ ಗೌಡತಿಗೆ ಕುಷ್ಠರೋಗ ಬಂದಿದ್ದರಿಂದ ಏನೇ ಮಾಡಿದ್ರು ಬರಿಯಾರ ಆಗದಿರ್ತಕ್ಕಂಥ ಸಂದರ್ಭದೊಳಗೆ ಶರಣಬಸಪ್ಪನ ಹತ್ರ ಬಂದಾಗ ಅವಾಗ ಕಡ್ಕೋಳ ಮಡಿಯಾಳಪ್ಪನಿಗೆ ಹೇಳ್ತಾರ, ಆಕೆಯ ಆರೋಗ್ಯವನ್ನು, ಆಕೆಯ ಕುಷ್ಠರೋಗವನ್ನು ದೂರ ಮಾಡಂತಂದಾಗ ಮಡಿವಾಳಪ್ಪನ ಕೃಪೆಯಿಂದಾಕಿ ಗುಣಮುಖಳಾಗ್ತಾಳಲ್ಲ, ಅವಳ ಸೇವೆ ಮಾಡ್ತಿರ್ತಾಳೆ. ಅವರಿಬ್ಬರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿರ್ತಾಳೆ ಮನೆಯಿಂದ ತಂದು ಮಡಿಯಿಂದ. ಇದನ್ನು ಅವರಿಬ್ಬರಿಗೂ ಕಡ್ಕೋಳದ ಮಡಿವಾಳಪ್ಪನಿಗೂ ಗೌಡತಿಗೂ ಹೋಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಂತಹ ಕ್ಷುಲ್ಲಕ ಕೆಲಸಗಳನ್ನು ಮಾಡೋದರಿಂದ ಮನನೊಂದಿರ್ತಕ್ಕಂಥ ಶರಣಬಸಪ್ಪ ಏನು ಮಾಡ್ತಾನೆ, ಅಣ್ಣತಮ್ಮರಿಗೆ ಹೊಲನೇ ಬಿಟ್ಟು ಹೋಗ್ತಾನೆ. ಕಲ್ಯಾಣದ ಕಡೆ ಮನಸ್ಸು ಮಾಡಿ ಸಂಚಾರ ಮಾಡ್ಕೊಂತ ಹೋಗ್ತಾನೆ. ಹೆಂಗ ಶ್ರೀಶೈಲಕ್ಕೆ ಪಾದಯಾತ್ರೆ ಕಂಬಿ ಹೋಗ್ತಾರಲ್ಲ, ಹಂಗೆ ಕಾಲ್ನಡಿಗೆ ದಾರಿಯೊಳಗೆ ಪರ್ತಾಬಾದ್ ಆಗಿರ್ಬೋದು, ಬೆಳಗುಬ್ಬ ಆಗಿರ್ಬೋದು, ಹೇರೂರು ಆಗಿರ್ಬೋದು, ಹಿಂಗೆ ಈ ಮಾರ್ಗದಾಗ ಅವು ಹೋಗಕ್ಕೆ ಶುರು ಮಾಡಿ ಮುಂದೆ ಕಲಬುರಗಿ ಒಳಗೆ ದೊಡ್ಡಪ್ಪ ಗೌಡರ ಭಕ್ತಿಗೆ ಹೊಲದ ಅಲ್ಲೇ ಉಳಿತಾನವ ಪರ್ತಾಬಾದದಿಂದ ಹೋಗಿ. ಒಬ್ಬ ಗುರು, ಸಮರ್ಥ ಗುರುಗಳ ಮುಖ್ಯ, ಬರೇ ಗುರು ಮುಖ್ಯ ಅಲ್ಲ, ಸಮರ್ಥ ಗುರು. ಗುರು ಎಂಥ ಗುರುವಿಗೆ ಅನ್ಬೇಕು, ಗುರು ಅಂತ ಕರಿಬೇಕಂದ್ರೆ ತತ್ವ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನತಃ ಅಂತ. ಗುರು ಆದವ ಹೆಂಗಿರ್ಬೇಕಂದ್ರೆ ವಿವೇಕ ಸಂಪನ್ನೋ, ವಿವೇಕ ಇರ್ಬೇಕು, ವಿರಾಗಿ ವೈರಾಗ್ಯ ಮೂರ್ತಿಯಾಗಿರಬೇಕು, ಶುದ್ಧ ಮಾನತಃ ಪರಿಶುದ್ಧವಾದ ಮನಸ್ಸುಳ್ಳವಿರಬೇಕು. ಈಗೆಲ್ಲ ಕಪಟಿಗಳು ಹುಟ್ಟುಬಿಟ್ಟಾರೆ. ಆಡಂಬರದ ಜೀವನ, ಸಂಪತ್ತು, ಹಣದ ಮೇಲ್ಗಡೆ ಭಕ್ತರ ದುಡ್ಡಿನ ಮೇಲೆ ಐಷಾರಾಮಿ ಮಾಡಾಕತ್ತಾರ. ಯಾರು ದೊಡ್ಡ ದೊಡ್ಡ ಕಾರಿಗೆ ಬರ್ತಾರ ಅವರಿಗೆ ಸಮಾಜ ಗೌರವ ಕೊಡ್ತದ. ಅದೇ ಆಚಾರವಂತ, ವಿಚಾರವಂತ, ತ್ಯಾಗಿ, ಭಕ್ತರ ಅನುರಾಗಿ, ಸಮಾಜವನ್ನು ಪ್ರೀತಿಸುವಂಥ ಒಬ್ಬ ಆಚಾರವಂತ ಒಬ್ಬ ಗುರು ಬಸ್ಸಿನೊಳಗೆ ಬಂದ್ರೆ ಸೀಟ್ ಬಿಟ್ಟು ಕೊಡಲ್ಲ. ಅದೇ ಒಬ್ಬ ಶ್ರೀಮಂತ ಸ್ವಾಮಿ ಬಂದಂತನ ಅವ ಏನ್ಯಾಕೆ ಮಾಡಲ್ಲಕ್ಕೆ, ಅವ ಬಂದಂತಂದ ಅವನಿಗೆಲ್ಲ ಅವನ ಟೈರಿಗೆ ಹೆಂಡೆ ಎತ್ತಿರ್ತದ, ಆ ಟೈರಿಗೆ ನಮಸ್ಕಾರ ಮಾಡ್ತದೆ ಜಗತ್ತು. ಇಂಥ ಕಾಲಮಾನ ಬಂದದ್ದು ಈ ಕಲಿಯುಗದ ಪ್ರಭಾವ. ಮಲ್ಲಾರಾಧ್ಯ ಮತ್ತು ಶರಣಬಸಪ್ಪ ಇವರಿಬ್ಬರು ತ್ಯಾಗಿಗಳು. ಬೇಡಿದವರಿಗೆ ಬೇಡಿದ್ದ ಮನೆ ಅಂದ್ರೆ ಮನೆ ಕೊಟ್ಟರು, ಕಳ್ಳರಿಗೂ ಬಂಗಾರ ಕೊಟ್ಟರು. ಇವರು ಕೂಡ ಶಾಖಾ ಮಠಗಳಲ್ಲಿ ತಮ್ಮ ಶಿಷ್ಯರಿದ್ದರು. ಅವ್ರಿಗೆ ಇರಕ್ಕೆ ಮನೆ ಇದ್ದಿದ್ದಲ್ಲ, ಬಾಡಿಗೆ ಕೊಡ್ತಿದ್ದರು. ಮಕ್ಕಳ ಕೈಲಿ ಏನು ಬಾಡಿಗೆ ಇಸ್ಕೋಬೇಕಂತ ಹೇಳಿದ್ದಿಂದ ನಿಮಗೆ ನೀವೇ ತೋರಿದು ಕೊಟ್ಟರು. ಇಂಥ ಉದಾರಿಗಳು. ಆ ತ್ಯಾಗನೇ ಈಗ ಮುಳುವಾಗಿದೆ. ಯಾಕೆ? ಶರಣಬಸಪ್ಪನ ಗುಡಿ ನೋಡಿದರೆ, ಶಿಕ್ಷಣ ಸಂಸ್ಥೆ ನೋಡಿದರೆ, ಮಠ ನೋಡಿದರೆ ಇದು ಶರಣಬಸಪ್ಪನ ಗುರುಗಳ ಮಠನ ಅನ್ನಂಗಾಗ್ಯದ. ಯಾಕೆ? ಗುರು ಗೂಡು ಬನ್ಗಯ್ಯ, ಚೀಲ ಚೀನಿ ಬನ್ಗಯ್ಯ ಅನ್ನಂಗಾಗ್ಯದ. ಅಲ್ಲಿ ಹಣದ ಇತಿಹಾಸ ಶ್ರೀಮಂತದ ಕಲಿಕೇರಿಯ ಮಲ್ಲಾರಾಧ್ಯರ ಹಿರಿಯ ಮಠ ಭೌತಿಕವಾಗಿಲ್ಲ. ಯಾರೂ ನಾವು ಹಣಕಾಸೆಯನ್ನು ಪಟ್ಟಿಲ್ಲ. ಈ ಮಠದ ಪರಂಪರೆ ರಕ್ತಗತವಾಗಿ ಬಂದದ. ಭಕ್ತರ ಉದ್ಧಾರಕ್ಕಾಗಿ, ಭಕ್ತರ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಈ ದೇಶದ ಸಂಸ್ಕೃತಿ ಉಳಿವಿಗಾಗಿ ಈ ಮಠ
ತನ್ನನ್ನು ತಾನು ಸಮರ್ಪಿಸಿಕೊಂಡು ಬಂದಾಗ ಹಿಂದಿಗಿಂತಲೂ ಇಂದು ಬಹಳ ಅವಶ್ಯದ. ಶಿಕ್ಷಣವನ್ನು ಕಲ್ತಾರ, ವಿನಯ ಇಲ್ಲ, ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಹಿರಿಯರನ್ನು ಗೌರವಿಸುವಂಥ ಸದ್ಗುಣಗಳಿಲ್ಲ, ಹಣದಿಂದ ಸುಖ ಇಲ್ಲ, ಆಸ್ತಿ ಅಂತಸ್ತದಿಂದ ಸುಖ ಇಲ್ಲ. ಶರಣರ, ಸಂತರ, ಮಹಾತ್ಮರ ಸದ್ಗುಣಗಳನ್ನು, ಆದರ್ಶ ಮೌಲ್ಯಗಳನ್ನು ನಾವು ಕೇಳಿ ಆ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಸಾಗಿದಾಗ ದೇಶಕ್ಕೆ ಸಂವಿಧಾನನೇ ಬೇಕಾಗಲ್ಲ. ಶರಣರ ಮೌಲ್ಯಗಳನ್ನು ಪಾಲನೆ ಮಾಡಿದ ಜಗತ್ತಿನೊಳಗೆ ಧರ್ಮವನ್ನು ಒಡೆಯುವಂಥ ಸ್ವಾಮಿಗಳು ಹುಟ್ಟ್ಯಾರ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಶರಣರು, ಬಸವಣ್ಣರು ಹೇಳಿದಾರ. ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಅವರು ಬೇರೆ, ಇವರು ಬೇರೆ ಅಂತೇಳಿ ಮಹಾತ್ಮನಾಗಿರ್ತಕ್ಕಂಥ, ಜಗದೋದ್ಧಾರಕಾಗಿರ್ತಕ್ಕಂಥ ಬಸವಣ್ಣನ ಹೆಸರಿನಿಂದ ಜಗತ್ತನ್ನು ಸಮಾಜದೊಳಗೆ ಜಾತಿಯಿಂದ ಹೊಡೆದಾಡ ಕಚ್ಚಿ ಸಮಾಜದೊಳಗೆ ಶಾಂತಿಯನ್ನು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿಬಿಟ್ಟಾರೆ. ಹಾಳು ನಾವೇ ಮಾಡಿ, ಯಾರು ರೊಕ್ಕ ಕೊಡ್ತಾರ ಅವ್ರು ಹೇಳ್ದಂಗೆ ಕುಣಿಯೋರು ನಾವು. ಹಂಗಾಗಿ ಬಿಟ್ಟಿವಿ, ನಿಜವಾದ ಸ್ವಾಮಿಗಳಾಗಿಲ್ಲ. ಆ ಕಾರಣದಿಂದ ಸಮಾಜ ಸ್ವಾಸ್ಥ್ಯ ಚೆನ್ನಾಗಿರಬೇಕಾದ್ರೆ, ಸಮಾಜದೊಳಗೆ ಸಂಸ್ಕೃತಿ ಉಳಿತಂದ್ರೆ, ಯಾಕೆ ಈ ದೇಶ ಜಗತ್ತಿಗೆ ಗುರು ಅನ್ಸ್ಕೊಂಡದ ಭಾರತ ದೇಶ. ಭಾರತ ದೇಶ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಸ್ತಿ ಅಂತಸ್ತಿನಿಂದಲ್ಲ, ಸಂಪತ್ತಿನಿಂದಲ್ಲ. ಈ ದೇಶದ ಸಂಪತ್ತು ಅಂತಂದ್ರೆ, ಈ ದೇಶದ ಉಸಿರು ಅಂತಂದ್ರೆ ಧರ್ಮ. ಆತ್ಮ ಅಂತಂದರೆ ಆಧ್ಯಾತ್ಮ, ಉಸಿರಂದರೆ ಆಧ್ಯಾತ್ಮ. ಸಂತರು, ಯೋಗಿಗಳು, ಋಷಿಮುನಿಗಳು ಏನೇನು ಗಳಿಸ್ಯಾರನ್ನವರು? ಅವರು ಗಳಿಸಿದ್ದೇನು? ಜ್ಞಾನ. ಜಗತ್ತಿಗೆ ಕೊಟ್ಟಿದ್ದೇನು? ಜ್ಞಾನ. ಪರಸ್ಪರ ಪ್ರೀತಿ, ಸೌಹಾರ್ದತೆ. ಜಾತಿವಾದಗಳನ್ನ ಮಾಡಿಲ್ಲ, ನಾವು ಮಾಡ್ಕೊಂಡೀವಿ. ಸರ್ಕಾರ ಮಾಡ್ಯದ. ಶಾಲೆಗೆ ಅಡ್ಮಿಷನ್ ಆಯ್ತು ಅಂದ್ರೆ ನೀವು ಯಾಕೆ ಅಷ್ಟಂತ ಕೇಳ್ತೀರಿ? ಅದಕ್ಕೆ ಸಂಸ್ಕೃತಿ ಉಳಿತು ಅಂತಂದರೆ, ಧರ್ಮ ಉಳಿತು ಅಂತಂದರೆ, ಸಂಸ್ಕಾರ ಉಳಿತು ಅಂತಂದರೆ, ನೈತಿಕ ಮೌಲ್ಯಗಳು ಉಳಿತು ಅಂತಂದರೆ ಜೀವನ ಚೆನ್ನಾಗಿರ್ತದೆ. ಎಲ್ಲರ ಕುಟುಂಬದಲ್ಲಿ ನೆಮ್ಮದಿ ನೆಲೆಸ್ತದನ್ನೋ ಸದಾಶಯದಿಂದ ನಮ್ಮ ಗುರುಗಳ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಎಲ್ಲ ಶರಣರ, ಪ್ರತಿ ವರ್ಷ ಒಬ್ಬೊಬ್ಬರು ಶರಣರ ಮಹಾತ್ಮರ ಚರಿತ್ರೆಯ ಮೂಲಕ ಅನುಭವದ ಜಾತ್ರೆ ಇದು. ಅನುಭವ ನಡೀತಿದೆ. ಶರಣರ ಅನುಭವನೇ ಚಿಂತನೆ ನಡೀತಿದಲ್ಲ ಅಂದರೆ ಇದು ಅನುಭವ ಜಾತ್ರೆ. ಇದು ಹಣದ ಜಾತ್ರೆ ಅಲ್ಲ ಇದು. ಅದಕ್ಕೆ ಇದು ಚಿಂತನ ಮಂಥನ ಕಾರ್ಯಕ್ರಮ ಇದು. ಅದಕ್ಕೆ ಈ ವರ್ಷ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಉಪ್ಪಲದನ್ನಿಯ ಸಂಗಮನಾಥನ ಚರಿತ್ರೆಯನ್ನು ಈ ವರ್ಷ ಹಮ್ಮಿಕೊಂಡಿವೆ.